ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ದೇಶದ ಅತ್ಯುನ್ನತ ಬ್ಯಾಂಕ್ ಆದಂತ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷ ಕೇಳಿರುವಂತ ಪ್ರಶ್ನೆಗಳನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಹಿಂದಿನ ಒಂದು 4-5 ವಿಡಿಯೋಗಳಲ್ಲಿ ಪ್ರಮುಖ 90 ಪ್ರಶ್ನೆಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗಿದೆ. ಇವತ್ತಿನ ಒಂದು ಅವಧಿಯೊಳಗ 91ರ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡುತ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 91, ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ CRR ಅಂದ್ರ ನಗದು ಮೀಸಲು ಅನುಪಾತವನ್ನ ಹೆಚ್ಚಳ ಮಾಡಿದಾಗ ಹೆಚ್ಚಳವು ಈ ಕೆಳಗಿರುವಗಳಿಗೆ ಕಾರಣವಾಗುತ್ತದೆ. ಅಂದ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಾದರೂ ನಗದು ಮೀಸಲು ಅನುಪಾತವನ್ನು ಹೆಚ್ಚಿಗೆ ಮಾಡಿದ್ರೆ ಏನು ಪರಿಣಾಮ ಆಗಬಹುದು ಎಂಬ ಪ್ರಶ್ನೆ ಕೇಳಲಾಗಿದೆ. ಗಮನಿಸಿ. ಸರ್ಕಾರದ ಸಾಲದಲ್ಲಿ ಇಳಿಕೆಯಾಗುತ್ತದೆ, ಆರ್ಥಿಕತೆಯಲ್ಲಿ ದ್ರವ್ಯತೆಯಲ್ಲಿ ಇಳಿಕೆಯಾಗುತ್ತದೆ, ದೇಶದಲ್ಲಿ ಹೆಚ್ಚಿನ FDI ಅನ್ನ ಆಕರ್ಷಣೆ ಮಾಡಬಹುದು, ಅಪೇಕ್ಷಿತ ವಲಯಗಳಿಗೆ ಹೆಚ್ಚಿನ ಸಾಲದ ಅರಿವನ್ನ ಮೂಡಿಸಬಹುದು. 4 ಅದಾವು. 4ರಲ್ಲಿ ಉತ್ತರ ಯಾವಂತಂದ್ರ ಭಾರತೀಯ ರಿಸರ್ವ್ ಬ್ಯಾಂಕು ನಗದು ಮೀಸಲು ಅನುಪಾತ ಹೆಚ್ಚಿಗೆ ಮಾಡ್ತಂತಂದ್ರ ಅಂದ್ರ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿರುವಂತ ಠೇವಣಿ ಪ್ರಮಾಣವನ್ನ ಹೆಚ್ಚಳ ಮಾಡ್ತಂತಂದ್ರ ಆಟೋಮೆಟಿಕ್ ಆಗಿ ಆರ್ಥಿಕತೆಯಲ್ಲಿ ದ್ರವ್ಯತೆಯ ಪ್ರಮಾಣ ಏನಾಗ್ತದ ಇಳಿಮುಖವಾಗ್ತದ. ಅಂದ್ರ ಆರ್ಥಿಕತೆಯಲ್ಲಿ ದ್ರವ್ಯತೆ ಅಂತ ಹಣ ಅಂದಂಗ ಆರ್ಥಿಕತೆಯಲ್ಲಿ ಹಣಕಾಸಿನ ಪ್ರಮಾಣ ಕಡಿಮೆ ಆಗುತ್ತದೆ. ಹಿಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ. ಯಾವುದು? ಆರ್ಥಿಕತೆಯಲ್ಲಿ ದ್ರವ್ಯತೆಯಲ್ಲಿ ಇಳಿಕೆ ಪ್ರಮಾಣ ಉಂಟಾಗ್ತದೆ. ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 92. RBI ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡಿದರೆ ಸಾಲ ಸೃಷ್ಟಿಯ ಮೇಲೆ ಅದರ ಪರಿಣಾಮ ಹೀಗಿರುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಅಂದ್ರ RBI ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡ್ತಂತಂದ್ರೆ ಸಾಲ ಸೃಷ್ಟಿ ಮೇಲೆ ಏನು ಪರಿಣಾಮ ಬೀರ್ತದ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಸಾಲದ ಪ್ರಮಾಣ ಹೆಚ್ಚಳ ಆಗ್ತದ. ಎ ಸರಿಯಾದ ಉತ್ತರ. ಅಂದ್ರ ಭಾರತೀಯ ರಿಸರ್ವ್ ಬ್ಯಾಂಕು ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡ್ತಂತಂದ್ರ ವಾಣಿಜ್ಯ ಬ್ಯಾಂಕುಗಳ ಬಳಿ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗ್ತದೆ. ವಾಣಿಜ್ಯ ಬ್ಯಾಂಕುಗಳ ಬಳಿ ಹಣಕಾಸಿನ ಪ್ರಮಾಣ ಹೆಚ್ಚಳವಾದಾಗ ಅವುಗಳು ನೀಡುವಂತ ಸಾಲದ ಪ್ರಮಾಣ ಏನಾಗಬಹುದು? ಹೆಚ್ಚಳವಾಗುತ್ತದೆ. ಪ್ರಶ್ನೆ ಸಂಖ್ಯೆ 93, ಭಾರತೀಯ ರಿಸರ್ವ್ ಬ್ಯಾಂಕು ನಗದು ಮೀಸಲು ಅನುಪಾತದ ಹೆಚ್ಚಳವನ್ನ ಘೋಷಣೆ ಮಾಡಿದಾಗ ಅದರ ಅರ್ಥವೇನು? ಏನು? ಭಾರತೀಯ ರಿಸರ್ವ್ ಬ್ಯಾಂಕು ನಗದು ಮೀಸಲು ಅನುಪಾತದ ಹೆಚ್ಚಳವನ್ನ ಘೋಷಿಸಿದಾಗ ಅದರ ಅರ್ಥವೇನು ಎಂಬ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡಲು ಕಡಿಮೆ ಹಣವನ್ನ ಹೊಂದಿರುತ್ತವೆ. ಓಕೆ. ಭಾರತೀಯ ರಿಸರ್ವ್ ಬ್ಯಾಂಕು ಸಾಲ ನೀಡಲು ಕಡಿಮೆ ಹಣವನ್ನ ಹೊಂದಿರುತ್ತವೆ. ಕೇಂದ್ರ ಸರ್ಕಾರ ಸಾಲ ನೀಡಲು ಕಡಿಮೆ ಹಣವನ್ನ ಹೊಂದಿರುತ್ತವೆ. ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡಲು ಹೆಚ್ಚಿನ ಹಣವನ್ನ ಹೊಂದಿರುತ್ತವೆ. 4 ಅದಾವು. ಆ 4ರಲ್ಲಿ ನಗದು ಮೀಸಲು ಅನುಪಾತವನ್ನ ಹೆಚ್ಚಿಗೆ ಮಾಡಿದಾಗ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಲು ಕಡಿಮೆ ಹಣವನ್ನ ಹೊಂದಿರುತ್ತವೆ. ಹಿಂಗಾಗಿ ಉತ್ತರ ಯಾವುದು? ಎ. ಪ್ರಶ್ನೆ 94ನೇ ಪ್ರಶ್ನೆ, ಭಾರತದಲ್ಲಿ ನಗದು ಮೀಸಲು ಅನುಪಾತದಲ್ಲಿನ ಹೆಚ್ಚಳದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದು ಕೂಡ ಈಜಿ ಇದೆ. ನಗದು ಮೀಸಲು ಅನುಪಾತವನ್ನು ಹೆಚ್ಚಿಗೆ ಮಾಡ್ತಂತಂದ್ರ ಇದು ಸಾಲ ಸೃಷ್ಟಿಸುವಂತ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಯಾವುದು? ಉತ್ತರ ಬಿ ಸರಿಯಾದ ಉತ್ತರ ಆಗಿದೆ. 95, ರಿಪೋ ದರವು ಇದರ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದು ಕೂಡ ಈಜಿ ಇದೆ. ರಿಪೋ ದರವು ಇದು ಹಣಕಾಸು ನೀತಿಗೆ ಸಂಬಂಧಿಸಿರುವಂತ ಒಂದು ಅಂಶ. 96, ಈ ಕೆಳಗಿನವುಗಳಲ್ಲಿ ಯಾವುದು ರಿಪೋ ದರವನ್ನ ನಿಯಂತ್ರಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ರಿಪೋ ದರವನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಎ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 97, ದ್ರವ್ಯತೆಯನ್ನ ಕಾಪಾಡಿಕೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕು ಅಲ್ಪಾವಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ಬಡ್ಡಿ ದರವನ್ನ ಏನೆಂದು ಕರೆಯಲಾಗುತ್ತದೆ? ಏನು? ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಏನ್ ಅಲ್ಪಾವಧಿ ಸಾಲ ಕೊಡ್ತಾವಲ್ಲ, ಅಲ್ಪಾವಧಿಯಲ್ಲಿ ಸಾಲ ಕೊಡುವಂತ ಒಂದು ಬಡ್ಡಿ ದರಕ್ಕೆ ನಾವೇನಂತ ಕರಿತೇವೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಡಿ ರಿಪೋ ದರ. ಇದು ಅಲ್ಪಾವಧಿಯ ಬಡ್ಡಿ ದರವಾಗಿದೆ. 98, ಭಾರತೀಯ ರಿಸರ್ವ್ ಬ್ಯಾಂಕಿಗೆ
ಬ್ಯಾಂಕುಗಳು ಸಾಲ ನೀಡುವ ದರವನ್ನ ಹೀಗೆ ಕರೆಯುತ್ತಾರೆ. ನೋಡ್ರಿ ಇಲ್ಲಿ, ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿ ಸಾಲ ಕೊಟ್ಟಂತಂದ್ರ ಅದು ರಿಪೋ ದರ. ಇಲ್ಲಿ ಏನ್ ಪ್ರಶ್ನೆ ಇದೆ, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಬ್ಯಾಂಕುಗಳು ಸಾಲ ನೀಡುವ ದರವನ್ನ, ಅಂದ್ರ ವಾಣಿಜ್ಯ ಬ್ಯಾಂಕುಗಳು ಏನಾದ್ರು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಾಲ ಕೊಟ್ಟಂತಂದ್ರ ಅದಕ್ಕೆ ನಾವ್ ಏನ್ ಕರಿತೇವೆ ಅಂತಂದ್ರ ರಿವರ್ಸ್ ರಿಪೋ ದರ. ಯಾವುದು? ಸಿ ಸರಿಯಾದ ಉತ್ತರ. 99. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. 1. ಬ್ಯಾಂಕ್ ದರ ಎಂದರೆ RBI ತನ್ನ ಗ್ರಾಹಕರ ಅಲ್ಪಾವಧಿಯ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರ. ಇದು ಕೂಡ ತಪ್ಪಿದು. ಯಾಕಂತಂದ್ರ ಭಾರತೀಯ ರಿಸರ್ವ್ ಬ್ಯಾಂಕು ಯಾವುದೇ ಕಾರಣಕ್ಕೂ ನೇರವಾಗಿ ಗ್ರಾಹಕನಿಗೆ ಸಾಲವನ್ನು ಕೊಡೋದಿಲ್ಲ. ಹಿಂಗಾಗಿ ಇದು ಕೂಡ ತಪ್ಪಾಗಿದೆ. 2ನೇದು ನೋಡ್ರಿ, ರಿಪೋ ದರ ಎಂದರೆ RBI ತನ್ನ ಗ್ರಾಹಕರ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವಂತ ಬಡ್ಡಿ ದರ. ರಿಪೋ ದರ ಎಂಬುದು ಕೇವಲ ಇದು ಅಲ್ಪಾವಧಿಗೆ ಸಂಬಂಧಿಸಿರುವಂತ ಒಂದು ಅಂಶವಾಗಿರುವುದರಿಂದ ಇಲ್ಲಿ ದೀರ್ಘಾವಧಿ ಮನುಷ್ಯ ಮಾಡ್ಯಾರ. ಹಿಂಗಾಗಿ ಇದು ಕೂಡ ತಪ್ಪಾಗಿದೆ. ಕೊಟ್ಟಂತ 2 ಹೇಳಿಕೆಗಳೇನಾಗ್ಯಾವು ತಪ್ಪಾದಂತ ಹೇಳಿಕೆಗಳಾಗಿವೆ. ನೋವು, ಬ್ಯಾಂಕ್ ದರದಲ್ಲಿನ ಹೆಚ್ಚಳವು ಸಾಮಾನ್ಯವಾಗಿ ಸೂಚಿಸುತ್ತದೆ ಏನ, ಭಾರತೀಯ ರಿಸರ್ವ್ ಬ್ಯಾಂಕ್ ಏನಾದ್ರು ಬ್ಯಾಂಕ್ ದರವನ್ನ ಹೆಚ್ಚಿಗೆ ಮಾಡ್ತಂತಂದ್ರ ಇಲ್ಲಿ ಕೆಳಗೆ ಏನ್ ಸಂಭವಿಸಬಹುದು ಎಂಬ ಪ್ರಶ್ನೆ ಕೇಳಲಾಗಿದೆ. 1. ಮಾರುಕಟ್ಟೆ ಬಡ್ಡಿ ದರ ಕುಸಿಯುವ ಸಾಧ್ಯತೆ ಇದೆ. ಅಲ್ಲ. ಕೇಂದ್ರ ಬ್ಯಾಂಕು ಇನ್ನು ಮುಂದೆ ವಾಣಿಜ್ಯ ಬ್ಯಾಂಕ್ಗೆ ಸಾಲ ನೀಡುತ್ತಿಲ್ಲ. ಇದು ಕೂಡ ತಪ್ಪು. ಕೇಂದ್ರ ಬ್ಯಾಂಕು ಸುಲಭ ಹಣಕಾಸು ನೀತಿಯನ್ನ ಅನುಸರಿಸುತ್ತದೆ. ಇದು ಕೂಡ ಅಲ್ಲ. ಡಿ ಐತ್ ನೋಡ್ರಿ, ಕೇಂದ್ರ ಬ್ಯಾಂಕು ಬಿಗಿ ಹಣದ ನೀತಿಯನ್ನ ಅನುಸರಿಸುತ್ತಿದೆ. ಭಾರತೀಯ ರಿಸರ್ವ್ ಬ್ಯಾಂಕು ಏನಾದ್ರು ಬಡ್ಡಿ ದರವನ್ನು ಹೆಚ್ಚಳ ಮಾಡ್ತಂತಂದ್ರ ಅದೆಂತ ನೀತಿ ಆಗತ್ತದು? ಬಿಗಿ ಹಣಕಾಸು ನೀತಿಯನ್ನ ಅನುಸರಿಸುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕ್ ದರವನ್ನ ಕಡಿಮೆ ಮಾಡುವುದರಿಂದ ಬಡ್ಡಿ ದರ ಏನಾದ್ರು ಕಡಿಮೆ ಆತಂತಂದ್ರ ಏನ್ ಹೆಚ್ಚಿಗೆ ಆಗತ್ತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಬಿ. ಮಾರುಕಟ್ಟೆಯಲ್ಲಿ ಕಡಿಮೆ ದ್ರವ್ಯತೆ ಏನಾಗ್ತದೆ? ಉಂಟಾಗ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕ್ ದರವನ್ನ ಕಡಿಮೆ ಮಾಡುವುದರಿಂದ, ಅಂದ್ರ ಬಡ್ಡಿ ದರವನ್ನ ಕಡಿಮೆ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದ್ರವ್ಯತೆ ಪ್ರಮಾಣ ಏನಾಗ್ತದೆ? ಹೆಚ್ಚಳ ಆಗ್ತದೆ. ಹಿಂಗಾಗಿ ಉತ್ತರ ಯಾವುದು? ಎ. ಮಾರುಕಟ್ಟೆಯಲ್ಲಿ ಹೆಚ್ಚಿನ ದ್ರವ್ಯತೆ. ಓಕೆನಾ? ಕಡಿಮೆ ಮಾಡುವುದರಿಂದ ಬಗಾನ ಹೆಚ್ಚಿಗೆ ಮಾಡ್ತಂತಂದ್ರ ಮಾರುಕಟ್ಟೆಯಲ್ಲಿ ಕಡಿಮೆ ಆಗ್ತದೆ. ಕಡಿಮೆ ಆತಂತಂದ್ರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದ್ರವ್ಯತೆ ಪ್ರಮಾಣ ಉಂಟಾಗುತ್ತದೆ. 102. ಬ್ಯಾಂಕ್ ದರ ಎಂದರೆ ಇದು ಕೂಡ ಈಜಿ ಇದೆ. ಉತ್ತರ ಯಾವುದು? ಡಿ. ಕೇಂದ್ರ ಬ್ಯಾಂಕು ವಿಧಿಸುವಂತ ಒಂದು ಅಧಿಕೃತ ಬಡ್ಡಿ ದರಕ್ಕೆ ನಾವು ಏನ್ ಕರಿತೀವಿ? ಬ್ಯಾಂಕ್ ದರ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 103. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕು ಗವರ್ನರ್ ಅವರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ. ಓಕೆ, ಅದು ಒಂದೇ ಸರಿಯಾಗಿದೆ. ಭಾರತದ ಸಂವಿಧಾನದಲ್ಲಿನ ಕೆಲವೊಂದು ನಿಬಂಧನೆಗಳು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ RBIಗೆ ನಿರ್ದೇಶನಗಳನ್ನ ನೀಡುವ ಹಕ್ಕನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತದೆ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ನೀಡುವುದಿಲ್ಲ. RBI ಗವರ್ನರ್ ತಮ್ಮ ಅಧಿಕಾರವನ್ನ RBI ಕಾಯ್ದೆಯಿಂದ ಪಡೆಯುತ್ತಾರೆ. ಓಕೆ, ಕೊಟ್ಟಂತ ಹೇಳಿಕೆಯಲ್ಲಿ 1 ಮತ್ತು 3 ಇವೆರಡು ಸರಿಯಾಗಿವೆ. ಯಾವ ತಪ್ಪಂತಂದ್ರ 2ನೇದು ತಪ್ಪಾಗಿದೆ. 104. ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಾಲ ನೀಡುವ ದರವನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ. ಇದು ಕೂಡ ಈಸಿ ಆಗಿದೆ. ರಿವರ್ಸ್ ರಿಪೋ ದರ. ಸಿ ಸರಿಯಾದ ಉತ್ತರ ಆಗಿದೆ. 105. ಈ ಕೆಳಗಿನವರಲ್ಲಿ ಯಾರು ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿಲ್ಲ? 4 ಆಯ್ಕೆ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಡಿ. ರಾಜಾ ಜೆ ಚೆಲ್ಲಯ್ಯ. ಈ ವ್ಯಕ್ತಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರಲಿಲ್ಲ. ಮುಂದಿನ ಪ್ರಶ್ನೆ, ಹಣಕಾಸು ವಲಯದ ಮೌಲ್ಯಮಾಪನ ಸಮಿತಿಯು ಯಾರು ಸಹ ಅಧ್ಯಕ್ಷರಾಗಿದ್ದಾರೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಬಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಉಪ ಗವರ್ನರ್ ಮತ್ತು ಭಾರತ ಸರ್ಕಾರದ ಹಣಕಾಸು ಕಾರ್ಯದರ್ಶಿ ಆ ಒಂದು ಇಲಾಖೆಯ ಸಹ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಓಕೆ, ಇಷ್ಟು ಇವತ್ತಿನ ಅವಧಿಯೊಳಗ
ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ 106 ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ. ಮುಂದಿನ ಅವಧಿ ಒಳಗ ಇದರ ಮುಂದಿನ ಭಾಗವನ್ನ ಚರ್ಚೆ ಮಾಡೋಣ. ಓಕೆನಾ? ಆದಷ್ಟು ಎಲ್ಲ ಸ್ಪರ್ಧಾ ಮಿತ್ರರು ಮತ್ತು ವಿದ್ಯಾರ್ಥಿಗಳು ನನ್ನ ಈ ಒಂದು ಸಣ್ಣ ಕಾಣಿಕೆಗೆ ಅಥವಾ ಒಂದು ವಿಡಿಯೋಗಳಿಗೆ ಆದಷ್ಟು ಎಲ್ಲಾ ಒಂದು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಲೈಕ್ ಅನ್ನ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.